ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ. ತಾನಾಗಿ ಆ ತಾಯಿ ನಿಮ್ಮ ಹತ್ರನೇ ಬರ್ತಾರೆ ಹೊರತು ನೀವೆಲ್ಲೂ ಹೋಗೋದೇ ಬೇಕಾಗಿಲ್ಲ. ಅಷ್ಟಕ್ಕೆ ಅವಳು ತುಂಬ ಬೇಗನೆ ಸ್ಪಂದಿಸ್ತಾಳೆ. ವರಾಯಿ ತಾಯಿ ಅಂದ್ರೆ ಯಾರು? ಮಾತರಲ್ಲಿ 5ನೇ ತಾಯಿ ಲಲಿತಾ ಪರಮೇಶ್ವರಿ ಅವರ ಸೇನಾಧಿಪತಿ ದುಷ್ಟ ಸಂಹಾರಿಣಿ. ಅಮ್ಮ ನಿಜವಾಗ್ಲೂ ತಾಂತ್ರಿಕ ವಿದ್ಯೆಯಲ್ಲೇ ಮಾತ್ರ ಅಥವಾ ನಮ್ಮಂತ ಸಾಮಾನ್ಯ ಮನುಷ್ಯರಿಗೂ ಕೈಗೆಟುಕ್ತಾರೆ? ತಾಂತ್ರಿಕ ವಿದ್ಯೆ ಆ ಥರದ್ದೆಲ್ಲ ಏನಿಲ್ಲ. ಹೇಗೆ ಗೊತ್ತಾಗುತ್ತೆ ಮಾಟ ಮಾಡಿಸಿದ್ದಾರೆ? ಹೇಗೆ ಗೊತ್ತಾಗುತ್ತೆ ಅಂದರೆ, ತಾಯಿ ಬಗ್ಗೆ ಇನ್ನು ಯಾರು ಹೇಳಿಲ್ದಲೇ ಇರೋ ಅಂತ ಒಂದು ವಿಚಾರ ನಿಮಗೆ ಗೊತ್ತಿದೆ. ಈಗ ಬಂದು ಆಷಾಢ ಗುಪ್ತ ನವರಾತ್ರಿ 14ನೇ ತಾರೀಕು ಅಮಾವಾಸ್ಯೆ ಇದೆ. 15ನೇ ತಾರೀಕು ಸ್ಟಾರ್ಟ್ ಆದರೆ 23ನೇ ತಾರೀಕುವರೆಗೂ ಇದೆ. ಅವ್ರ ಧರ್ಮದಿಂದ ನಡ್ಕೊತಾ ಇರ್ತಾರೆ. ಆಗ ವರಾಯಿ ತಾಯಿ ಎಂಟ್ರಿ ಆಗ್ತಾರೆ. ತಾಯಿ ನಿಮ್ಗೆ ಹೆಂಗೆ ಎಂಟ್ರಿ ಆಗ್ತಾಳೆ ಅಂತಾನೆ ನಿಮಗೆ ಗೊತ್ತಾಗಲ್ಲ. ಈಗ ಒಬ್ಬೊಬ್ಬರಿಗೆ ಅಮ್ಮನ ನಾನು ಪೂಜೆ ಮಾಡ್ತಾ ಇದ್ದೀನಿ, ಯಾಕೋ ನನಗೆ ಹೊಲಿತಾನೆ ಇಲ್ಲ, ಯಾಕೋ ನನ್ನ ಕೆಲಸ ಮಾಡ್ಕೊಡ್ತಾನೆ ಇಲ್ಲ ಅಂತವ್ರಿಗೆ ಏನಂತ ಮದುವೆನೇ ಆಗಬಾರ್ದು, ಅಮ್ಮನ ಸೇವೆ ಮಾಡಿಕೊಂಡು ಹಿಂಗೆ ಇದ್ಬಿಡೋಣ ಅಂತ ನನಗೆ ಒಂದು ಫ್ಯಾಮಿಲಿನ ಮಾಡಿಕೊಡ್ತೀನಿ. ದೃಷ್ಟಿ ದೋಷದಿಂದ ಆಗಿರ್ಬೋದು, ಅಥವಾ ಒಂದು ವಾಮಾಚಾರ ಪ್ರಯೋಗದಿಂದ ಆಗಿರ್ಬೋದು, ಅಥವಾ ಅವ್ನು ಮಾಡಿರುವಂಥ ಕರ್ಮ ಸಿದ್ಧಾಂತಗಳಿಂದ ಆಗಿರ್ಬೋದು, ವ್ಯಕ್ತಿತ್ವ ಇರುತ್ತೆ, ಅದು ಮುಸಾಗಿರುತ್ತೆ. ಆ ಮುಸುಕನ್ನ ದೂರ ಮಾಡೋಕ್ಕೆ ಆ ತಾಯಿನೇ ವರಾಹಿ. ನಮಸ್ಕಾರ. ನಿಗೂಢತೆಯ ಹುಡುಕಾಟದಲ್ಲಿ ಪಾಡ್ಕಾಸ್ಟ್ ವಿತ್ ಋಷಿ ಪೃಥ್ವಿ. ಇವತ್ತು ನಮ್ಮ ಜೊತೆಲಿದ್ದಾರೆ ದಯಾಳನ್ ಸರ್ ಅವರು. ಇವರು ವರಾಯಿ ತಾಯಿಯ ಆರಾಧಕರು ಹಾಗೂ ಉಪಾಸಕರ ಆಗಿದ್ದಾರೆ. ಇವರು ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮಲ್ಲೇಶ್ವರಂನಲ್ಲಿ ಮೊದಲ ಬಾರಿಗೆ ವರಾಯಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿದವರು. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೋಬೋದಾ ನಮ್ಮ ವೀಕ್ಷಕರಿಗೆ? ನಾವಿರೋದು ಮಲ್ಲೇಶ್ವರಂ ಶೇಷಾದ್ರಿಪುರಮಲ್ಲಿ. ನಾವು ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲೇ ವಾರಾಯಮ್ಮ ಪ್ರತಿಷ್ಠಾಪನೆ ಮಾಡಿದ್ದು ನಾವೇ. ಅಂದರೆ ಸಪ್ರೇಟಾಗಿ ಗರ್ಭಗುಡಿ ಮತ್ತು ಸಪ್ರೇಟಾಗಿ ಆ ತಾಯಿ ಒಂದು 3.5 ಅಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ನಾವೇ ಆ್ಯಕ್ಚುಲಿ. ಇದು ಫಸ್ಟ್ ಟೈಮು ಕರ್ನಾಟಕಕ್ಕೆ ಫಸ್ಟು ಅಂತ ಹೇಳ್ಕೊಬೋದು ಹೆಮ್ಮೆಯಾಗಿ. ಯಾಕಂದರೆ ಆ ತಾಯಿ ಇದುವರೆಗೂ ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ ನಾವು. ನನಗೆ ಅನುಭವ ಆಗಿದ್ದೆ 2001 ಆ ತಾಯಿ ಯಾರು ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಆ ತಾಯಿ ಅದಕ್ಕೆ ಅಲ್ಲಿ ಬರೋ ಕಾರಣ ನಮ್ಮ ಗುರುಗಳು ಒಬ್ಬರು ಇದ್ದರು, ಅವರು ಜಗನ್ ಅಂತ. ಅವರು ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಈ ತಾಯಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಇಲ್ಲಿ ಜನಗಳಿಗೆ ಒಳ್ಳೆಯದಾಗುತ್ತೆ, ಇದು ಕ್ಷೇತ್ರವಾಗುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದಕ್ಕೆ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ನೀವು ಈಗ ವರಾಯಿ ತಾಯಿನ ಉಪಾಸನೆ ಮಾಡಿ ಮತ್ತು ಆರಾಧನೆ ಮಾಡಿ ನೀವೊಂದು ಜೀವನದಲ್ಲಿ ಒಂದು ಮಟ್ಟಕ್ಕೆ ಹೋಗಿದ್ದೀರ. ಖಂಡಿತ. ಈಗ ನಮ್ಮ ಪಾಡ್ಕಾಸ್ಟ್ನ ಯಾರ್ಯಾರು ನೋಡ್ತಾ ಇದ್ದಾರೋ, ಅಮ್ಮ ಡೈರೆಕ್ಟಾಗೋ ಅಥವಾ ಇಂಡೈರೆಕ್ಟಾಗೋ ಅವರ ಮನೆಗೆ ಅಥವಾ ಅವ್ರ ಮನಕ್ಕೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದು ತಾನಾಗೆ ಆ ತಾಯಿ ನಿಮ್ಮ ಹತ್ರನೇ ಬರ್ತಾರೆ ಹೊರತು ನೀವೆಲ್ಲೂ ಹೋಗೋದೇ ಬೇಕಾಗಿಲ್ಲ. ನಿಮ್ಮನ್ನು ಹುಡ್ಕೊಂಡು ಆ ತಾಯಿನೇ ಬರ್ತಾಳೆ. ನಿಮ್ಮ ಕಷ್ಟ ಸುಖ ಕಷ್ಟಕ್ಕೆ ಅವಳು ತುಂಬ ಬೇಗನೆ ಸ್ಪಂದಿಸ್ತಾಳೆ. ಆ ಥರ ತಾಯಿ ಅವಳು. ಕಷ್ಟ ಎಲ್ಲಿದೆಯೋ ಅವಳೇ ಫಸ್ಟ್ ಬಂದು ನಿಂತು, ಇಲ್ಲಾಂದರೆ ನಿಮ್ಮ ಕನ್ಸಲ್ಲಿ ಬರೋದಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರ್ತಾರೆ. ಅದು ಅದೇ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದು ನಿಮಗೆ ಏನಾಗುತ್ತೆ, ಖಂಡಿತ ರೀಲ್ಸ್ಗಳಾಗಲಿ ಇಲ್ಲ ಕೆಲವೊಂದು ಇಮೇಜ್ಗಳು ಬರೋದಾಗಲಿ, ಹಂದಿ ಬರೋದಾಗಲಿ, ಅದು ನಿಮಗೆ ಕನ್ಸಲ್ಲಿ ಬರೆದು ಈ ಥರ ಮಾಡು, ಈ ಥರ ಹಿಂಗೆ ಅಂತ ಒಂದು ತೋರಿಸ್ಕೊಡುತ್ತೆ. ಆ ದಾರಿ ತೋರಿಸ್ಕೊಟ್ಟಾಗ ನೀವು ಅದನ್ನು ಕ್ಯಾಚಪ್ ಮಾಡ್ಕೋಬೇಕು. ಆವಾಗ ಆ ತಾಯಿನ ನೀವು ಮುಂದಕ್ಕೆ ದೇವಸ್ಥಾನಕ್ಕೆ ಹೋಗ್ಯೋ ಇಲ್ಲ ಎಲ್ಲಿಂದಾದ್ರೂ ಹುಡುಕಿ ಆ ದೇವಸ್ಥಾನಕ್ಕೆ ಹೋದರೆ ಆ ಫಲ ನಿಮಗೆ ಖಂಡಿತ ಸಿಗುತ್ತೆ. ಅಂದರೆ ಯಾರು ಅಪ್ರಯೋಜಕರು ಅಂತ ತನ್ನ ಮನಸ್ಸಲ್ಲೇ ತಾನು ಅನ್ಕೊತಾ ಇರ್ತಾರೋ, ಅವಾಗ ತಾಯಿ ನೀನು ಪ್ರಯೋಜಕಿ, ನಿನ್ನಿಂದ ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಆಗುತ್ತೆ, ನೀನು ಮಾಡ್ತೀಯಾ ಅನ್ನೋ ಒಂದು ಸೇನಾಧಿಪತಿಯಾಗಿ ತಾಯಿ ನಿನ್ನ ಮುಂದಿನ ಜೀವನದಲ್ಲಿ ಬರ್ತಾಳೆ ಅಂತ ಹೇಳ್ತಾ ಇದ್ದೀರಾ ಸರ್? ಖಂಡಿತ. ಹಾಗಾದ್ರೆ ವರಾಯಿ ತಾಯಿ ಅಂದ್ರೆ ಯಾರು? ವರಾಹಿ ತಾಯಿ ಅಂದರೆ ಅವರು ಸಪ್ತಮಾತರಲ್ಲಿ 5ನೇ ತಾಯಿ. ಅವರು 5ನೇ ಸ್ಥಾನ ಪಡೆದಿರ್ತಾರೆ. ಅವರು ಬಂದು ಲಲಿತಾ ಪರಮೇಶ್ವರಿ. ಲಲಿತಾ ಪರಮೇಶ್ವರಿ ಅವರ ಸೇನಾಧಿಪತಿ ಅವರು. ದುಷ್ಟ ಸಂಹಾರಿಣಿ ಅಂದರೆ ವಾರಾಹಿ ತಾಯಿನೇ. ಅಮ್ಮ ವಾರಾಹಿನೇ ದುಷ್ಟಗಳನ್ನ ಸಂಹಾರ ಮಾಡೋದಕ್ಕೆ ಅಂತಲೇ ಅವತಾರ ಎತ್ತಿರ್ತಾಳೆ. ನಿಮಗೆ ಯಾವುದೇ ರೀತಿ ಕಷ್ಟ ಆದ್ರೂ, ನಿಮಗೆ ಯಾರಾದರೂ ನಿಮ್ಗೆ ಕೆಡಗೆ ಬಯಸೋರಾಗಲಿ, ಈಗ ನಿಮ್ಗೆ ಹಿಂದೆನೇ ಏನೋ ಒಂದು ಹಳ್ಳ ತೋಡೋದಾಗಲಿ, ಆ ಥರದ್ದು ಏನಾದರೂ ಒಂದು ಮಾಡೋರಿದ್ದರೆ ಅವ್ರನ್ನ ಇದ್ದಕ್ಕಿದ್ದಂಗೆ ದೂರ ಮಾಡಿಬಿಡ್ತಾರೆ ನಿಮ್ಮಿಂದ. ನಿಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ಆದರೆ ಹಿಂದೆ ನಿಮಗೆ ಒಂಥರ
ಏನೋ ಹಳ್ಳ ತೋಡೋದಾಗಲಿ ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ. ಅದು ನಿಮಗೆ ಗೊತ್ತಾಗಲ್ಲ. ಆ ತಾಯಿ ಅವ್ರನ್ನ ಹೆಂಗೆ ದೂರ ತಳ್ತಾರೆ ಅಂದರೆ ಏಕ್ದಮ್ಮಾಗಿ ದೂರ ತಳ್ಬಿಡ್ತಾರೆ ಅವ್ರನ್ನ. ತಳ್ಬಿಟ್ಟು ನಿಮ್ಮನ್ನ ಅವ್ರ ಬಾಂಧವ್ಯನ ಖಂಡಿತ ಅದನ್ನು ಸ್ಟಾಪ್ ಮಾಡಿಬಿಡ್ತಾಳೆ ಏಕ್ದಮ್ಮಾಗಿ. ಏನಕ್ಕೆ ಅಂದು ಇದು ಮಾಡ್ತಾಳೆ ಅಂದರೆ ಅವಳಿಂದ ಮುಂದಕ್ಕೆ ನಿಮಗೆ ತೊಂದರೆ ಆಗ್ಬೋದು, ಅದನ್ನು ಈಗಲೇ ತಡೆದು ಸ್ಟಾಪ್ ಮಾಡಿಬಿಡ್ತಾಳೆ. ಆ ಥರ ಶಕ್ತಿ ಉಳ್ಳ ತಾಯಿ ಆಯಮ್ಮ. ಅನಾದಿ ಕಾಲದಿಂದಲೂ ವರಾಯಿ ತಾಯಿ ಅಂತಂದರೆ ತಾಂತ್ರಿಕ ವಿದ್ಯೆಯಲ್ಲಿ ಉಪಯೋಗಿಸುವಂತಹ ತಾಯಿ ಅಂತ ಒಂದು ತಂತ್ರಮಂತ್ರಗಳ ರಹಸ್ಯಗಳು ಹೇಳುತ್ತೆ. ಆದರೆ ಅಮ್ಮ ನಿಜವಾಗ್ಲೂ ತಾಂತ್ರಿಕ ವಿದ್ಯೆಯಲ್ಲೇ ಮಾತ್ರನಾ ಅಥವಾ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೂ ಅವಳು ಕೈಗೆಟುಕ್ತಾಳ? ಇದು ತಾಂತ್ರಿಕ ವಿದ್ಯೆ ಆ ಥರದ್ದೆಲ್ಲ ಏನೂ ಇಲ್ಲ. ಇದ್ರೂ ಈ ತಾಯಿ ಆ ತಾಂತ್ರಿಕ ವಿದ್ಯೆನ ಎಂಥ ಕಟ್ಟಾಕಿದ್ರಲ್ಲಿ ಇಲ್ಲಿ ಮಾಟ ಮಂತ್ರ ಏನಾದರೂ ಮಾಡಿದ್ರು ಆ ತಾಯಿ ಒಡೆದು ಬಿಸಾಕ್ಬಿಡ್ತಾಳೆ. ಆ ಥರ ತಾಯಿನೇ ಈ ಅಮ್ಮ. ಅಂದರೆ ನೀವು ಹೇಳೋದು ಮಾಟ ಮಂತ್ರ ಒಂದು ಮನೆಗೆ ಮಾಡಿರ್ತಾರೆ, ಆದರೆ ಆ ಮನೆಯವರು ಧರ್ಮದಿಂದ ಇರ್ತಾರೆ. ಆ ಧರ್ಮದಿಂದ ಇರೋರು ಎಲ್ಲೂ ಹೋಗಲ್ಲ. ಈಗ ನಮಗೆ ಮಾಡಿಸಿದಾರೋ ಬಿಟ್ಟಿದಾರೋ ಏನು ಅಂತ ಗೊತ್ತಿಲ್ಲ, ಅವ್ರು ಧರ್ಮದಿಂದ ನಡ್ಕೊತಾ ಇರ್ತಾರೆ. ಆಗ ವರಾಯಿ ತಾಯಿ ಎಂಟ್ರಿ ಆಗ್ತಾಳೆ. ಹೌದು, ನಮ್ಮ ಜೀವನದಲ್ಲಿ ಎಂಟ್ರಿ ಆಗಿ ಆ ತಾಯಿ ನಿಮ್ಗೆ ಹೆಂಗೆ ಎಂಟ್ರಿ ಆಗ್ತಾಳೆ ಅಂತಾನೆ ನಿಮಗೆ ಗೊತ್ತಾಗಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಬಂದು ಅವಳೇ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಅದು ನಿಮಗೆ ಅದು ಕ್ಲೀನಾಗಿ ಗೊತ್ತಾಗಲ್ಲ. ಈ ಮಾಟ ಮಂತ್ರ ಈ ತಂತ್ರ ಇದೆಲ್ಲ ಮಾಡಿದಾಗ ಆ ತಾಯಿನೇ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಹಿಂದೆನೇ ಬಂದು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾಳೆ. ಆ ಅನುಭವ ನನಗೂ ಆಗಿದೆ, ಸುಮಾರು ಜನಕ್ಕೆ ನಮ್ಮ ದೇವಸ್ಥಾನಕ್ಕೆ ಬಂದವ್ರಿಗೂ ಅದು ತುಂಬ ಅನುಭವ ಆಗಿದೆ. ಹೇಗೆ ಗೊತ್ತಾಗುತ್ತೆ ಮಾಟ ಮಾಡಿಸಿದ್ದಾರೆ ಅಂತ? ಹೇಗೆ ಗೊತ್ತಾಗುತ್ತೆ ಅಂದರೆ ಇವಾಗ ಯಾವುದೇ ಒಂದು ವ್ಯಕ್ತಿ ತುಂಬ ಚೆನ್ನಾಗೇ ಇರ್ತಾನೆ, ಆರ್ಥಿಕವಾಗಿ ದುಡ್ಡು ಕಾಸು ಮತ್ತು ಫ್ರೆಂಡ್ಶಿಪ್ಪು ಎಲ್ಲದರಲ್ಲೂ ಚೆನ್ನಾಗಿರ್ತಾನೆ. ಅದು ಇದ್ದಕ್ಕಿದ್ದಂಗೆ ಒಂದೊಂದಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಬಂದಾಗ ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ. ಆರೋಗ್ಯದ ಸಮಸ್ಯೆ, ಆಮೇಲೆ ದುಡ್ಡು ಕಾಸು ಮತ್ತು ಫ್ರೆಂಡ್ಶಿಪ್ ಹಾಳಾಗೋದು, ಮತ್ತು ಮನೇಲಿ ಸುಮ್ಮನೆ ಜಗಳ ಆಗೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ, ಚೆನ್ನಾಗೇ ಇದ್ನಲ್ಲ ನನಗೆ ಯಾಕೆ ಹಿಂಗಾಯಿತು ಏನಾಯಿತು ಅಂತ ಈ ರೀತಿಯಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ. ಅಲ್ಲ ಅಂದರೆ ಅದುವರೆಗೂ ನಿಮ್ಗೆ ಗೊತ್ತಾಗಲ್ಲ. ಅಮ್ಮನ್ನ ಹೇಗೆ ಉಪಾಸನೆ ಮಾಡಬೇಕಾಗಾದ್ರೆ? ನಮಗೆ ವರಾಯಿ ಅಮ್ಮನ್ನ ಯಾವುದೇ ರೀತಿಯಲ್ಲಿ ನೀವು ಉಪಾಸನೆ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅದು ಇನ್ನೂ ರಹಸ್ಯವಾಗೇ ಇದೆ. ಆ ತಾಯಿ ಬಗ್ಗೆ ಇನ್ನೂ ಯಾರು ಡೀಟೇಲ್ ಆಗಿ ಇವತ್ತಿನವರೆಗೂ ಯಾರು ಹೇಳ್ಕೊಟ್ಟಿಲ್ಲ. ಹಾಗಾದ್ರೆ ನಾವು ನಿಮ್ಮನ್ನ ಇಂಟ್ರೊಡಕ್ಷನ್ ಅಲ್ಲಿ ಉಪಾಸಕರು ಅಂತ ಕರೆದ್ವಿ ಅಲ್ವಾ? ನೀವು ಹೇಗೆ ಉಪಾಸನೆ ಮಾಡಿ? ನಮಗೆ ಹೆಂಗೆ ಅಂತಂದರೆ ತಮಿಳ್ನಾಡಲ್ಲಿ ಒಬ್ಬರು ಗುರುಗಳಿದ್ದಾರೆ, ಅವ್ರ ಕಡೆಯಿಂದನೇ ನಮಗೆ ಆ ತಾಯಿ ಏನು ಎತ್ತ ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ಉಪಾಸನೆ ಮಾಡಿದ್ರು. ಒಬ್ಬರು ಗುರು ಬೇಕು. ಹೌದು, ಗುರು ಇಲ್ಲದೆ ಈ ತಾಯಿನ ನೀವು ಸಾಧಾರಣವಾಗಿ ನೀವು ಪಡ್ಕೊಳ್ಳೋಕೆ ತುಂಬ ಕಷ್ಟ. ಸಾಮಾನ್ಯವಾಗಿ ನಮ್ಮಂಥ ಮನುಷ್ಯರು ನಮಗೆ ನಮ್ಮ ಮನೆಯಲ್ಲಿ ಕಷ್ಟಗಳಿದ್ದಾವೆ, ನಮ್ಮ ಮನೆಗೆ ನೀನು ಬರಬೇಕು ತಾಯಿ, ನಮ್ಮ ಮನೆಯಲ್ಲಿ ಎಲ್ಲ ಕಷ್ಟಗಳು ನಷ್ಟಗಳು ನೀನು ನೋಡ್ಕೊಬೇಕು ಅಂತಂದರೆ ಅಮ್ಮ ಬರ್ತಾಳ? ಖಂಡಿತ ಬರ್ತಾಳೆ. ಅದು ಯಾವ ಥರ ಪೂಜೆ ಮಾಡಬೇಕಾಗಾದ್ರೆ ಸಾಮಾನ್ಯ ಭಕ್ತರು? ಈ ಅಮ್ಮನಿಗೆ ಪಂಚಮಿ ವಿಶೇಷ. ಅಮಾವಾಸ್ಯೆಯಾಗಿ 5ನೇ ದಿವಸಕ್ಕೆ ಪಂಚಮಿ ಬರುತ್ತೆ. ಅದಾದಮೇಲೆ ಪೌರ್ಣಮಿ ಆಗಿ 5ನೇ ದಿವಸಕ್ಕೆ ಪಂಚಮಿ ಬರುತ್ತೆ. ಆ ವಿಶೇಷ ದಿನದಲ್ಲಿ ಈ ಅಮ್ಮನ ಪೂಜೆ ಮಾಡೋದು. ಯಾಕಂದರೆ ಅಮಾವಾಸ್ಯೆ ಕಳೆದು 5ನೇ ದಿವಸಕ್ಕೆ ಬರೋದು ಪಂಚಮಿ ಅಂತಾರೆ ಅದನ್ನು. ಆ ಪಂಚಮಿಯಲ್ಲಿ ಈ ತಾಯಿನ ಈ ಫೋಟೋ ಇಟ್ಕೊಂಡು ಸಾಯಂಕಾಲದ ಮೇಲೆ 6 ಗಂಟೆ ಮೇಲೆ ಇವರಿಗೆ ಪೂಜೆ ಮಾಡೋದು ತುಂಬ ವಿಶೇಷ. ಅಮ್ಮನ್ನ 12 ಗಂಟೆ ರಾತ್ರಿಯಲ್ಲೇ ಪೂಜೆ ಮಾಡಬೇಕು ಅನ್ನೋದೊಂದು ಸಿದ್ಧಿ ಇದೆ, ಅದು ನಿಜವಾಗ್ಲೂ ಸತ್ಯನಾ? ಯಾಕೆ ನಾವು 12 ಗಂಟೆಗೆ ಪೂಜೆ ಮಾಡಬೇಕು? ಅದು ಮೊದಲಿತ್ತು, ಈಗೆಲ್ಲ ಏನಂದರೆ ಅವ್ರವ್ರ ಟೈಮಿಂಗ್ಸ್ ಪ್ರಕಾರ ಚೇಂಜ್ ಮಾಡ್ಕೊಳ್ಳೋದ್ರಿಂದ 6 ಗಂಟೆ ಮೇಲೆ, ಸಂಜೆ 6 ಗಂಟೆ ಮೇಲೆ ನೀವು ಮಾಡ್ಬೋದು. 12 ಗಂಟೆಯಲ್ಲಿ ಏನು ವಿಶೇಷತೆ ಇದೆ? 12 ಗಂಟೆಗೆ ಈ ಕೆಟ್ಟ ಕೆಲಸ ಮಾಡೋರು, ಅಂದರೆ ಈಗ ಮಾಟ ಮಂತ್ರ ಅಮ್ಮನ ತಾಂತ್ರಿಕವಾಗಿ ಬಳಸಿಕೊಳ್ಳೋದು, ಅದು ಬಳಸೋ ವಿದ್ಯೆ ಅದರಲ್ಲಿ, ಅದು ನಮಗೇನು ಯೂಸ್ ಇಲ್ಲ. ಅಮ್ಮ ಅದಕ್ಕೂ ಹೊಳಿತಾಳ? ಅದಕ್ಕೂ ಹೊಲಿತಾಳೆ, ಆದರೆ ಕೆಟ್ಟದ್ದು ಮಾಡೋದಕ್ಕೆ ಹೊಲ್ಸಲ್ಲ ಆ ತಾಯಿ. ಈಗ ನಾನು ವರಾಯಿ ಭಕ್ತಳಾಗಿರ್ತೀನಿ, ನನಗೆ ಅಪೋಸಿಟ್ ಆಗಿ ಮಾಡೋರು ವರಾಯಿ ಭಕ್ತರೇ ಆಗಿರ್ತಾರೆ, ಆದರೆ ಅವರು ವರಾಯಿನ ತಾಂತ್ರಿಕ ರೂಪದಲ್ಲಿ ಉಪಯೋಗಿಸ್ಕೊಂಡಿರ್ತಾರೆ. ಆವಾಗ ವರಾಯಿ ತಾಯಿ ನನಗೆ ಬಂದು ತೊಂದರೆ ಮಾಡ್ತಾಳ? ಖಂಡಿತ ಮಾಡಲ್ಲ. ಆ ವಾರಾಯಿ ತಾಯಿ ಒಳ್ಳೇದು ಮಾಡೋದಕ್ಕೆ ಅಂತಲೇ ಬರೋಳು, ನಿಮಗೆ ಕೆಟ್ಟದ್ದು ಮಾಡಲ್ಲ. ಏನಕ್ಕೆ ಅಂದರೆ ಅವಳು ಸೇನಾಧಿಪತಿ. ಸೇನಾಧಿಪತಿ ಕೆಲಸ ಏನು? ದೇಶನ ಕಾಯೋದು. ದೇಶ ಕಾಯೋದ್ರಿಂದ ಅವಳು ಕೆಟ್ಟದ್ದು ಮಾಡಲ್ಲ.
ಕೆಟ್ಟದನ್ನು ಹೊಡೆದಾಕ್ತಾಳೆ ಹೊರತು ಕೆಟ್ಟದ್ದು ಮಾಡೋಕ್ಕೆ ಯೂಸ್ ಆದ್ರೂ ಮಾಡೋಕ್ಕೆ ತಾಂತ್ರಿಕತೆಯಲ್ಲಿ ಯಾಕೆ ಯೂಸ್ ಮಾಡ್ಕೊಂತಾರೆ? ಇಲ್ಲ, ಮಾಡಲ್ಲ. ತಾಂತ್ರಿಕದಲ್ಲಿ ಬೇರೆ ಅಮ್ಮನ್ನ ಇದು ಮಾಡ್ಕೊತಾರೆ, ಯೂಟಿಲೈಸ್ ಮಾಡ್ಕೊತಾರೆ. ಈ ತಾಯಿ ಅದನ್ನು ಮಾಡಲ್ಲ, ಒಳ್ಳೆಯ ರೀತಿಯಲ್ಲೇ ಮಾಡ್ತಾಳೆ ಅವಳು. ಅಂದರೆ ನಮ್ಮ ಭಕ್ತಿ ಇನ್ನೂ ಜಾಸ್ತಿ ಆಗಬೇಕು ಅಥವಾ ನಾವು ಅಂದ್ಕೊಂಡಿದ್ದು ಕಾರ್ಯ ಸಫಲ ಆಗಬೇಕು ಅಂತಂತಂದರೆ ಅಮ್ಮನ ಆರಾಧಿಸ್ಬೋದು. 12 ಗಂಟೆ ಆದರೂ ಆಗಿರ್ಬೋದು ಅಥವಾ 8 ಗಂಟೆ ಮೇಲಾಗಿರ್ಬೋದು ಅಥವಾ ಮುಸ್ಸಂಜೆ ಹೊತ್ತಾದರೂ ಆಗಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ತಾಂತ್ರಿಕವಾಗಿ ಅಲ್ಲ ಅಮ್ಮ ಇರೋದು. ಅದೊಂದು ತಪ್ಪು ಕಲ್ಪನೆ. ಅಮ್ಮನ ಮೇಲಿರೋ ಅಂಥ ವರಾಯಿ ಅನ್ನೋವಳು ಒಬ್ಳು ತಾಂತ್ರಿಕ ದೇವತೆ ಅನ್ನೋದು ತಪ್ಪು ಕಲ್ಪನೆ. ಅಮ್ಮ ಯಾವಾಗ್ಲೂ ನ್ಯಾಯ ಧರ್ಮ ನೀತಿಗೆ ಒದ್ದಾಡ್ತಾಳೆ ವಿನಃ ಯಾವುದೇ ಕಾರಣಕ್ಕೂ ತಾಂತ್ರಿಕವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀವಿ. ಖಂಡಿತ. ಹಾಗಾದ್ರೆ ಅವಳನ್ನ ಹೇಗೆ ಪೂಜೆ ಮಾಡಬೇಕು? ನಾರ್ಮಲ್ ಆಗಿ ನೀವು ಹೆಂಗೆ ಮನೇಲಿ ಎಲ್ಲರಿಗೂ ಹೆಂಗೆ ಸಮವಾಗಿ ಪೂಜೆ ಮಾಡ್ತೀರೋ, ಇಲ್ಲ ಒಂದು ಆ ತಾಯಿದ್ದು ಒಂದು ಫೋಟೋ ಇಟ್ಕೊಂಡು ನಾರ್ಮಲಾಗಿ ಹೆಂಗೆ ಪೂಜೆ ಮಾಡ್ತೀರೋ ಅಷ್ಟು ಮಾಡಿದ್ರೇ ಸಾಕು. ಆದರೆ ಪಂಚಮಿ ಟೈಮಲ್ಲಿ ಆ ಯಮ್ಮನಿಗೆ ವಿಶೇಷ. ಈಗ ಆಷಾಢ ಟೈಮ್ ಈಗ ಬಂದು ಆಷಾಢ ಗುಪ್ತ ನವರಾತ್ರಿ ಅಂತಂತೀವಿ ನಾವು. ಈ ಅಮಾವಾಸ್ಯೆ ಕಳೆದು ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 14ನೇ ತಾರೀಕು ಅಮಾವಾಸ್ಯೆ ಇದೆ. 15ನೇ ತಾರೀಕು ಸ್ಟಾರ್ಟ್ ಆದರೆ 23ನೇ ತಾರೀಕುವರೆಗೂ ಇದೆ. 9 ದಿವಸ. 9 ದಿವಸದಲ್ಲಿ ಆ ತಾಯಿ ಒಂದೊಂದು ದಿವಸಕ್ಕೆ ಒಂದೊಂದು ಅವತಾರದಲ್ಲಿ ಕಾಣಿಸ್ಕೊಂಡು ಒಳ್ಳೇದು ಮಾಡ್ತಾಳೆ. ಈ 9 ದಿವಸ ಆ ತಾಯಿಗೆ ಈ ಆಷಾಢ ಬರುವಂತ ಈಗ ಬರೋವಂಥ ಈ 14ನೇ ತಾರೀಕು ಅಮಾವಾಸ್ಯೆ ಆದಮೇಲೆ ಆಷಾಢ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು 9 ದಿವಸ ಆ ತಾಯಿ ಯಾವಾಗಾದ್ರೂ ಸರಿ ಆಷಾಢ ಮುಗಿಯುವಷ್ಟರಲ್ಲಿ ಅಥವಾ ಇಲ್ಲ ಸ್ಟಾರ್ಟಿಂಗು 9 ದಿವಸ ಸ್ಟಾರ್ಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಷಾಢ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ 9 ದಿವಸ. ಹೌದು. ಆಷಾಢ ನವರಾತ್ರಿ ಅನ್ನೋದು ಅದನ್ನ ಗುಪ್ತವಾಗಿ ಇಟ್ಟಿದ್ರು. ಈಗ ತುಂಬ ವಿಷಯಗಳು ಈ ತಾಯಿದು ಎಲ್ಲ ಗುಪ್ತವಾಗಿ ಇಟ್ಟಿದ್ದಾರೆ ಹೊರತು ಯಾವುದು ಇದನ್ನು ಯಾವುದೇ ಬುಕ್ಕಲ್ಲೂ ಸಿಗಲ್ಲ ನಿಮಗೆ. ವಾರಾಹಿ ತಾಯಿ ಯಾರು ಏನು ಎತ್ತ ಅಂತಲೂ ಜಾಸ್ತಿ ನಿಮಗೆ ರೆಕಾರ್ಡ್ಸ್ಗಳೇ ಸಿಗಲ್ಲ ಆ ತಾಯಿ ಬಗ್ಗೆ. ಇದು ನವರಾತ್ರಿ ಅನ್ನೋದು ಆ ತಾಯಿಗೆ ವಿಶೇಷವಾದ ದಿನಗಳು. ಅಂದರೆ ಈ ತಿಂಗಳಲ್ಲಿ ಆಷಾಢದಲ್ಲಿ ಬರೋವಂಥ ಗುಪ್ತ ನವರಾತ್ರಿಗೆ ತುಂಬ ಪವರ್ ಇರುತ್ತೆ. ಆ ತಾಯಿ ಆ ಪಟ್ಟಕ್ಕೆ ಕೂತ್ಕೊಂಡು 9 ದಿವಸ ಪಟ್ಟಕ್ಕೆ ಕೂತ್ಕೊಂಡು ಅವಳು ಆ ತಾಯಿ ನಿಮ್ಗೆ ಏನೇ ಕಷ್ಟ ಇದ್ರೂ ಆ 9 ದಿವಸದಲ್ಲಿ ನಿಮಗೆ ಪರಿಹಾರ ಆಗುತ್ತೆ. ಪಟ್ಟ ಅಂದರೆ ಏನು ಸರ್? ಪಟ್ಟಕ್ಕೆ ಅಂದರೆ ಈಗ ಒಂದು ರಾಜನ ಪಟ್ಟಕ್ಕೆ ಕೂತ್ಕೊಂಡಾಗ ಅವ್ರಿಗೆ ಎಲ್ಲ ಥರದ್ದು ವಿಶೇಷ ಗಿಡಮೂಲಿಕೆ ಆಗಲಿ ಎಲ್ಲ ಥರನೂ ಆಗಿ ಅವ್ರಿಗೆ ಸ್ನಾನ ಮಾಡಿ ಎಲ್ಲ ಥರನೂ ಇದು ಮಾಡಿ ಅಭಿಷೇಕ ಎಲ್ಲ ಮಾಡಿ ಅವರ ರಾಜ್ಯಕ್ಕೆ ಒಂದು ಪಟ್ಟಕ್ಕೆ ಕೂತ್ಕೊತಾರಲ್ಲ, ಅದಕ್ಕೆ ಪಟ್ಟಕ್ಕೆ ಕೂತ್ಕೊಳ್ಳೋದು ಅಂತಾರೆ. ಆ ರೀತಿ ಒಂದು ಸ್ಥಾನದಲ್ಲಿ ಕೂತ್ಕೊಂಡಾಗ ಅವಾಗ ಕೆಳಗಡೆ ಇರುವಂತವರು ಎಲ್ಲ ಭಕ್ತಾದಿಗಳು ಅಥವಾ ಯಾರೇ ಆಗಿರ್ಬೋದು, ನಿಮಗೆ ಏನೇ ಕಷ್ಟ ಇದ್ರೂ ಆ ಟೈಮಲ್ಲಿ ಆ ತಾಯಿ ಹತ್ರ ಕೇಳಿದ್ರೆ ಅದನ್ನು ನೆರವೇರಿಸ್ಕೊಡುವಂಥದ್ದು. ನೆರವೇರಿಸ್ಕೊಡ್ತಾರೆ. ಆ 9 ದಿವಸದಲ್ಲಿ ನಿಮಗೆ ನೆರವೇರಿಸಿ ಕೊಡ್ತಾರೆ. ಈಗ ನಮ್ಮ ಮನೆಗೆ ಬರಬೇಕು ಅಂತ ಅಂದರೆ ನಾವು ಯಾರ್ದಾದ್ರೂ ಪರ್ಮಿಷನ್ ತೊಗೊಬೇಕಾಗತ್ತೆ. ಇಲ್ಲ ನಾನು ನಿಮಗೆ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ, ಇಲ್ಲಾಂದರೆ ನಾನು ನಿಮಗೆ ಗೊತ್ತಿರಬೇಕು, ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಬೇಕು. ಅದೇ ಅಮ್ಮ ನಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ ನಮ್ಮ ಮನೆ ದೇವ್ರ ಅಪ್ಪಣೆ ಇಂಪಾರ್ಟೆಂಟಾ? ಅದಕ್ಕೇನು ಮನೆ ದೇವ್ರು ಏನು ಇಂಪಾರ್ಟೆಂಟ್ ಏನಿಲ್ಲ. ಆ ತಾಯಿ ಎಲ್ಲಿ ಬೇಕಾದರೂ ಬರ್ತಾಳೆ. ಇವಾಗ ನಿಮಗೆ ಎಕ್ಸಾಂಪಲು, ಇವಾಗ ನೀವು ಹೆಂಗೆ ವಾರಾಯಿನ ನಂಬ್ರಿ? ಅದೇ ಒಂದು ಸದ್ದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ನ್ಯಾಯ ಬೇಕು, ಈ ಒಂದು ವಿಷಯಕ್ಕೆ ನನಗೆ ನ್ಯಾಯ ಬೇಕು ತಾಯಿ, ನೀನು ಇರೋದೇ ಸತ್ಯ ಅನ್ನುವ ಆಗಿದ್ದರೆ ನನ್ನನ್ನು ನೀನು ನ್ಯಾಯದಿಂದ ಮೆರೆಸ್ಬೇಕು. ಎಲ್ಲ ಪೃಥ್ವಿ ಈ ಥರ ಅಲ್ಲ, ಇವಳು ಈ ಥರ ಅಂತ ನೀನು ಮಾಡಬೇಕು ಅಂತ ಅಂದಾಗ ಅಮ್ಮ ಅವಾಗ ನನ್ನ ಜೀವನದಲ್ಲಿ ಎಂಟ್ರಿ ಆಗಿತ್ತು. ಅಂದರೆ ಒಂದು ಸಂದಿಗ್ಧ ಪರಿಸ್ಥಿತಿ. ಇವಾಗ ಆ ಪರಿಸ್ಥಿತಿನ ಯಾರೂ ಇದು ಮಾಡೋಕ್ಕಾಗಲ್ಲ, ಅಂದರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಓನ್ಲಿ ಕೋರ್ಟ್. ಈಗ ನಾವು ಕೋರ್ಟಿಗೆ ಹೋಗೋಕ್ಕಾಗುತ್ತಾ ಸರ್? ಖಂಡಿತ ಯಾವುದೇ ಕಾರಣಕ್ಕೂ ನಾವು ಕೋರ್ಟಿಗೆ ಹೋಗೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಏನು ಕದನಗಳಾಗುತ್ತೋ ಅಥವಾ ಏನು ನೋವುಗಳಾಗುತ್ತೋ ಅದನ್ನು ನಾವು ಅಮ್ಮನ ಹತ್ರನೇ ಹೇಳ್ಕೊಳಕ್ಕೆ ಸಾಧ್ಯ. ನಮ್ಮಮ್ಮ ಬೇರೆ ಡೆತ್ ಆಗಿದ್ರು. ನಮ್ಮಮ್ಮ ಡೆತ್ ಆಗಿರೋ ಕಾರಣ ನಾನು ಯಾರ ಹತ್ರ ಹೇಳ್ಕೊಬೇಕು? ನನಗೊಬ್ಳು ತಾಯಿ ಬೇಕಿತ್ತು. ಆ ತಾಯಿನ ನಾನು ವರಾಯಿ ರೂಪದಲ್ಲಿ ನೋಡಿದ್ದೆ ಅಷ್ಟೇ ಸರ್, ಏನು ಇಲ್ಲ. ಇವಾಗ ನೋಡಿ, ನಿಮಗೆ ನ್ಯಾಯ ಬೇಕು ಅಂತ ಅಂದಿದ್ದಕ್ಕೆ ನೀವು ಮನೆ ದೇವ್ರ ಹತ್ರ ಯಾಕೆ ಹೋಗಲಿಲ್ಲ? ವಾರಾಯಿನ ಯಾಕೆ ನೆನೆಸಿದ್ರಿ? ಅಂದರೆ ಇದಕ್ಕೇನು ಆನ್ಸರ್ ಅಂತಂದರೆ, ನಿಮಗೆ ಫಾರ್ ಎಕ್ಸಾಂಪಲ್ಲು ಒಂದು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ, ನಾನೊಂದು ಅಡುಗೆ ಚೆನ್ನಾಗಿ ಮಾಡ್ತೀನಿ, ನಿಮ್ಮ ಹತ್ರ ಯಾರೋ ಬಂದು ಹಿಂಗೆ ಕ್ಯಾಂಟ್ರಿಂಗಿಗೆ ಬಂದು ಈ ಥರ ಅಡುಗೆ ಮಾಡಿಕೊಡು ಅಂದಾಗ ನೀವು ಯಾರನ್ನ ಪ್ರಿಫರ್ ಮಾಡ್ತೀರಾ ಸರ್? ಹೇಳಿ ನೀವೇ. ನಾನೇ ಮಾಡ್ತೀನಿ, ನಾನೇ ಮಾಡೋದ್ರಿಂದ. ಆದರೆ ನನ್ನ ಮನಸ್ಥಿತಿ ಹೇಗೆ ಗೊತ್ತಾ ಸರ್? ನನ್ನಿಂದ ಒಳ್ಳೇದಾಗ್ದಲ್ಲಿದ್ರೂ ಪರವಾಗಿಲ್ಲ, ನನ್ನನ್ನು ನಂಬಿ ಬಂದಿರೋರಿಗೆ ತುಂಬ ಒಳ್ಳೇದಾಗಬೇಕು.
ನಾನು ಚೆನ್ನಾಗಿ ಮಾಡ್ತೀನಿ ಬಿಡ್ತೀನೋ ಅಲ್ಲ, ನನಗಿಂತ ಚೆನ್ನಾಗಿ ಮಾಡೋರು ಒಬ್ರು ಗೊತ್ತಿದ್ದಾರೆ, ಅವ್ರನ್ನ ನಾನು ತೋರಿಸ್ತೀನಿ. ನನಗಿಂತ ನಾನು ನಿನಗೆ ನನ್ನ ಹತ್ರ ಈಗ 10 ರೂಪಾಯಿ ಇರುತ್ತೆ ಸರ್, ಯಾರೋ ಬಂದು ನನ್ನ ಹತ್ರ 20 ರೂಪಾಯಿ ಕೇಳ್ತಾರೆ, ನಾನು ಅವರಿಗೆ ನನ್ನ 10 ರೂಪಾಯಿನೂ ಕೊಡೋಕ್ಕಾಗಲ್ಲ. ಅದಕ್ಕೆ ನಾನು 100 ರೂಪಾಯಿ ಇರೋರನ್ನ ತೋರಿಸ್ತೀನಿ. ನ್ಯಾಯಕ್ಕೆ ಅಂತಲೇ ನಿಂತಿರೋ ತಾಯಿ ಹತ್ರ ಬಿಟ್ಟು ಮನೆ ದೇವ್ರ ಹತ್ರ ಹೋದಾಗ ಅವರು ನನಗೆ ದಾರಿ ಮಾಡಿಕೊಡ್ತಾರೆ. ನೋಡಮ್ಮ, ನನಗಿಂತ ಜಾಸ್ತಿ ನ್ಯಾಯ ನಿನಗೆ ಈ ತಾಯಿ ಕೊಡ್ತಾಳೆ, ಹೋಗು ನೀನು ಈ ತಾಯಿ ಹತ್ರ ಅಂತ ಕಳ್ಸಿಕೊಟ್ಟಿರ್ಬೋದಲ್ಲ ಸರ್ ಮನೆ ದೇವರು. ಅದು ಒಂದು ಇದರಲ್ಲಿ ಮನೆ ದೇವರು ಆ ಟೈಮಲ್ಲಿ ಮನೆ ದೇವ್ರಿಗೂ ದಿಗ್ಬಂಧನ ಮಾಡೋ ಪರಿಸ್ಥಿತಿ ಇರುತ್ತೆ. ಇರ್ಬೋದೇನೋ ಸರ್, ನನ್ನ ಜೀವನದಲ್ಲಿ ಆಗಿರ್ಬೋದು. ದಿಗ್ಬಂಧನ ಅಂದ್ರೆ ಕೆಲವೊಂದು ನೀವು ಎದಳಬಾರ್ದು, ಯಾರಾದ್ರೂ ಆಗಿರ್ಬೋದು, ನೀವು ಎದಳಬಾರ್ದು, ಮುಂದಕ್ಕೆ ಬರಬಾರ್ದು ಅಂತ ಮಾಡೋ ಅಂಥದ್ದೇ ಇದೆಲ್ಲ. ಅವಾಗ ಅಡೆತಡೆ ಮನೆ ದೇವ್ರುಗಳು ಬಂದು ನಿಮಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅವರು ದಿಗ್ಬಂಧನದಲ್ಲಿ ಇರ್ತಾರೆ. ಆ ಟೈಮಲ್ಲಿ ಈ ತಾಯಿ ಹೆಂಗ್ ಬರ್ತಾರೆ ಅಂತ ನಿಮಗೆ ಗೊತ್ತಾಗ ದಿಗ್ಬಂಧನ ಅವೆಲ್ಲ ನಿಜ, ಅದೆಲ್ಲ 100% ನಿಜಾನೇ ಇರುತ್ತೆ. ಅಂದ್ರೆ ಮನೆ ದೇವ್ರು ಸಹನು ಏನು ಮಾಡಕ್ ಆಗ್ದಲೇ ಕೈ ಕಟ್ಕೊಂಡು ಕುತ್ಕೊಂಡಿರುವಂತ ಸಮಯದಲ್ಲಿ ನಿಮ್ಗೆ ಹೌದು, ಈಗ ನಾನು ನ್ಯಾಯ ಬೇಕು ಅಂತ ಅನ್ನೋದು ಒಂದು ನೆಪ ಅಷ್ಟೇ. ನಮ್ಮ ಮನೇಲಿ ಏನೋ ಒಂದು ಕೆಟ್ಟದ್ದು ಆಗಂತ ಚಾನ್ಸಸ್ ಇರುತ್ತೆ, ಅದನ್ನ ತಡಿಬೇಕು ಅಂತ ಅಮ್ಮ ಎಂಟ್ರಿ ಆಗಿರ್ತಾಳೆ. ಆದ್ರೆ ನಾನೇನ್ ಅನ್ಕೊಂಡಿರ್ತೀನಿ, ಅಮ್ಮ ನನ್ ನ್ಯಾಯ ಕೊಡ್ಸೋದಕ್ಕೆ ಬಂದಿರ್ತಾಳೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಕಾರಣನೇ ಬೇರೆ ಇರುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ನಿಮ್ಮ ಮನೇಲಿ ಏನೋ ಒಂದು ಅವಘಡಗಳು ಆಗ್ಬೇಕು ಅಂತ ಇರುತ್ತೆ, ಅದನ್ನ ತಡೆಯೋದಕ್ಕೋಸ್ಕರ ನಿಮ್ಮ ಮನೆ ದೇವ್ರ ಕೈಲೋ ಆಗ್ದಲೇ ಇರುವಂತ ಕಾರ್ಯಗಳು ಅಮ್ಮ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಆ ಅಮ್ಮನಿಗೆ ದಿಗ್ಬಂಧನ ಮಾಡಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ವಾ ಸರ್? ಯಾರಿಗೆ ಬೇಕಾದ್ರೂ ಹಾಕ್ಬೋದು, ಈ ತಾಯಿಗೆ ಆಗಲ್ಲ, ತುಂಬಾ ಕಷ್ಟ. ಎಲ್ಲಿ ಬೇಕಾದ್ರೂ ನುಗ್ತಾರೆ. ಆ ತರ ವಿಶೇಷವಾದ ತಾಯಿಯೇ ಈ ವಾರಾಹಿ ತಾಯಿ. ಇವ್ರಿಗೆ ಭೂಮಿ ಒಳಗಡೆಯಿಂದ ಇಲ್ಲಿ ಈಗ ಭೂಮಿ ಲೂತ್ ಹಾಕಿರ್ತಾರೆ, ನಿಮ್ಗೆ ಮಾಡಿಸಿರೋ ಅಂಥದ್ದು ಏನಾದರೂ ಒಂದಿದ್ರೂ ಅದು ಈ ತಾಯಿ ಅದನ್ನು ಅಲ್ಲೇ ನೆಲ ಸಮಾನ ಮಾಡಿಬಿಡ್ತಾಳೆ. ಈಗ 28 ದಿವಸ ಅಮ್ಮನ ಆರಾಧನೆ ಮಾಡಬೇಕು, 48 ದಿವಸ ಅಮ್ಮನ ಆರಾಧನೆ ಮಾಡಬೇಕು, ಉಪವಾಸ ವ್ರತಗಳನ್ನ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆಯಲ್ಲ ಸರ್, ಅದನ್ನ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಯಾವ ರೀತಿ ಮಾಡ್ಬೋದು ಅಮ್ಮನ ಸೇವೆಗಳನ್ನ? ಈ ತಾಯಿಗೆ ವರ್ಷಕ್ಕೊಂದ್ಸಲ ಈ ವಾರಾಹಿ ನವರಾತ್ರಿ ಮಾಡಿದ್ರೆ ಸಾಕು. ನೀವು ನಾರ್ಮಲಾಗಿ ಈ ತಾಯಿನ ಇಟ್ಕೊಂಡು ನೀವು ನಾರ್ಮಲಾಗಿ ರೆಗ್ಯುಲರಾಗಿ ಹೆಂಗೆ ಪೂಜೆ ಮಾಡ್ತೀರೋ ಮನೇಲಿ ಅದೇ ರೀತಿ ನೀವು ಮಾಡಬೇಕಾಗತ್ತಾ? ಅದೆಲ್ಲ ಏನೂ ಬೇಕಾಗಿಲ್ಲ. ಏನು ಬೇಡವಾ ಸರ್? ಆ ತಾಯಿ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಸರ್ ನಮ್ಮಿಂದ? ಏನಿಲ್ಲ, ನಿಮಗೆ ಅವಳಿಗೆ ಇಷ್ಟವಾದದ್ದು ಇಟ್ಟರೆ. ಏನು ಸರ್ ಇಷ್ಟವಾಗಿದ್ದು? ದಾಳಂಬ್ರಿ ಆಗಲಿ, ದಾಳಿಂಬೆ ತುಂಬ ಇಷ್ಟ. ಆಮೇಲೆ ಗೆಣಸು, ಅದಾದಮೇಲೆ ಕಡಲೆಕಾಯಿ, ಶುಂಠಿ, ಭೂಮಿ ಒಳಗಡೆ ಬೆಳೆಯುವಂಥ ಪದಾರ್ಥಗಳನ್ನ ಆ ತಾಯಿಗೆ ಎಡೆಗೆ ಒಂದು ಪ್ರಸಾದ ಇಟ್ಟರೆ ಸಾಕು. ಆಮೇಲೆ ಇಲ್ಲ ಬೆಲ್ಲದ ನೀರು ಇಟ್ಟರೆ ಸಾಕು, ಪಾನಕ ಇಟ್ಟರೆ ಸಾಕು. ಇಂಥದನ್ನು ಇಟ್ಟು ಆ ಎಮ್ಮನ್ನು ನೀವು ಆರಾಧನೆ ಮಾಡ್ಬೋದು. ಈಗ ಒಂದು ವಿಚಾರ, 28 ದಿವಸ ಅಮ್ಮನ ಪೂಜೆ ಮಾಡಿದ್ರೆ, 48 ದಿವಸ ಅಮ್ಮನ್ನ ಒಂದು ವ್ರತಾಚರಣೆ ಮಾಡಿದ್ರೆ ಅಮ್ಮ ನಿಜವಾಗ್ಲೂ ನಮಗೆ ಕಣ್ಣಿಗೆ ಕಾಣಿಸ್ಕೊತಾಳೆ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ನಿಜನಾ? ಕಣ್ಣಿಗೆ ಕಾಣಿಸ್ಕೊತಾಳೆ ಅದೆಲ್ಲ ನನಗೆ ಡೌಟು. ಏನಕ್ಕೆ ಅಂದರೆ ಆ ತಾಯಿ ಅಷ್ಟು ಸಾಧಾರಣವಾಗಿ ಯಾರಿಗೂ ಒಲಿಯಲ್ಲ. ನಾವು ತುಂಬಾ ಕಷ್ಟಪಟ್ಟು ಅದನ್ನು ದೇವಸ್ಥಾನನ ಇಂಪ್ರೂವ್ ಮಾಡಿದ್ದು. ಎಲ್ಲಿ ಬರುತ್ತೆ ಸರ್ ಆ ದೇವಸ್ಥಾನ? ಈಗ ನಮ್ಮ ವೀಕ್ಷಕರು ಏನಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದರೆ ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಮಂತ್ರಿ ಮಾಲ್ ಬ್ಯಾಕ್ ಸೈಡ್ ನಿಮಗೆ MD ಬ್ಲಾಕ್ ರೋಡ್ ಹೋಗುತ್ತೆ, ಅಂದರೆ ಮಾಮ್ಡನ್ ಬ್ಲಾಕ್ ಅಂತ ಬರುತ್ತೆ, MD ಬ್ಲಾಕ್ ಅಂತಲೇ ಹೇಳ್ತಾರೆ. ಇದು KC ಜನರಲ್ ಬ್ಯಾಕ್ ಸೈಡೇ ಇರೋದು ಆ್ಯಕ್ಚುಲಿ. ಆ ದೇವಸ್ಥಾನ ಅಲ್ಲೇ ಬರುತ್ತೆ. ಆಯಿತು ಸರ್. ಅಲ್ಲಿ ತುಂಬ ವಿಶೇಷ, ಅಲ್ಲಿ ನೈಟ್ ಹೊತ್ತೇ ಪೂಜೆ ಆಗೋದು, ಸಾಯಂಕಾಲದ ಹೊತ್ತೇ ಪೂಜೆ ಆಗೋದು. ಅದು ಪಂಚಮಿ ವಿಶೇಷ, ಅಮಾವಾಸ್ಯೆಗೂ ವಿಶೇಷ ನಡೀತದೆ. ಅಮಾವಾಸ್ಯೆ, ಪಂಚಮಿ ಈ ಟೈಮಲ್ಲಂತೂ ತುಂಬ ವಿಶೇಷವಾಗಿರುತ್ತೆ. ಆದರೆ ನೈಟ್ ಹೊತ್ತೇ ನಾವು ಪೂಜೆ ಮಾಡೋದು ಆ ದೇವಸ್ಥಾನದಲ್ಲಿ. ಹಾಗಾದರೆ ಸರ್, ಅಮ್ಮನ ನೀವು ತುಂಬ ನಂಬಿದ್ದೀರಾ ಅಲ್ವಾ? ನಂಬಿದ್ದೀರಿ ಅಂತ ಅನ್ನೋ ಒಂದು ಘಟನೆ ಕಾರಣ ಆಗಿರ್ಬೇಕಲ್ವಾ? ಯಾವುದಾದ್ರೂ ಒಂದು ಪರಿಸ್ಥಿತಿ ನಿಮಗೆ ಅಮ್ಮ ಇದ್ದಾರೆ, ಹೌದು ನಾನು ಅಮ್ಮನಿಗೋಸ್ಕರ, ಅಮ್ಮನ ಸೇವೆ ಮಾಡೋದಕ್ಕೋಸ್ಕರನೇ ಹುಟ್ಟಿದ್ದೀನಿ, ಅಥವಾ ಅಮ್ಮನ ಬಗ್ಗೆ ಪ್ರಚಾರ ಮಾಡೋದಕ್ಕೋಸ್ಕರನೇ ಹುಟ್ಟಿದ್ದೀನಿ ಅನ್ನುವಂಥ ಅನುಭವ ನಿಮಗೆ ಯಾವಾಗ ಆಗಿದೆ ಸರ್? ನೈಜ ಅನುಭವ ಯಾವುದಾಗಿದೆ? ನನಗೆ ಈ ತಾಯಿ ಬಗ್ಗೆ ಏನಂದರೂ ಏನೂ ಗೊತ್ತಿಲ್ಲ. 2001ನಲ್ಲಿ ನನಗೆ ಏನಂದರೂ ಏನೂ ಗೊತ್ತಿಲ್ಲ. ಈ ತಾಯಿ ಇದ್ದಾಳೆ, ವಾರಾಹಿ ಇದ್ದಾಳೆ, ಇದ್ರ ಬಗ್ಗೆ ಒಂದು ಚೂರು ನನಗೆ ಇದೇ ಇಲ್ಲ, ಅನುಭವನೇ ಇಲ್ಲ. ಅದು ಕೆಲವೊಂದು ವಿಚಾರಗಳಲ್ಲಿ ಆ ದೇವಸ್ಥಾನಕ್ಕೆ ಹೋದಾಗ ಅವರು ನಮ್ಮ ಮಾವ ಬಂದು ದೇವಸ್ಥಾನ ನಡೆಸ್ತಾ ಇದ್ದಾರೆ.
MD ಬ್ಲಾಕಲ್ಲಿ ದೇವಸ್ಥಾನ ಅವ್ರ ಹೆಸರು ಕೇಳ್ಬೋದಾ? ಶಬರಿ ಓಕೆ. ಶಬರಿ ಅಂತ. ಅವರು ಆ ದೇವಸ್ಥಾನದಲ್ಲಿ 27 ವರ್ಷದಿಂದ ಸುಮಾರು 27 ವರ್ಷದಿಂದ ಮುತ್ತುಮಾರಿಯಮ್ಮ ಮತ್ತು ಅಂಗಾಳ ಪರಮೇಶ್ವರಿ ಮತ್ತು ಈ ದೇವ್ರನ್ನೆಲ್ಲ ಇಟ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡಿದ್ರು. ಕೊರೋನಾ ಟೈಮು, ಆ ಟೈಮು 18ನಲ್ಲಿ ಮತ್ತು 2000ನಲ್ಲಿ ಕೊರೋನಾ ಟೈಮು. ಆ ಟೈಮಲ್ಲೆಲ್ಲ ದೇವಸ್ಥಾನ ಎಲ್ಲ ಫುಲ್ಲು ಏನೂ ಇಲ್ಲ, ಜನಗಳ ಓಡಾಟ ಇಲ್ಲ, ಏನೂ ಇಲ್ದಂಗೆ ಇತ್ತು. ಸೊ 2 ವರ್ಷದವರೆಗೂ ಆ ದೇವಸ್ಥಾನ ತುಂಬ ಇದಾಗೇ ಇತ್ತು. ಅಂದರೆ ಜನಗಳು ಬರ್ತಾ ಇರಲಿಲ್ಲ, ಯಾವುದೂ ಇಲ್ಲ, ಎಲ್ಲನೂ ತುಂಬ ಇದಾಗಿತ್ತು. ಆ ಟೈಮಲ್ಲಿ ಇದೇನಕ್ಕೆ ಈ ಥರ ಹಿಂಗಾಗ್ತಾಯಿದೆ ಅಂದ್ಬಿಟ್ಟು ನಾವು ಒಬ್ಬರನ್ನ ಗುರುಗಳನ್ನ ಕರೆಸಿ ಆ ದೇವಸ್ಥಾನಕ್ಕೆ ಕರೆಸಿ ಇಲ್ಲಿ ಏನಾಗಿದೆ ಏನು ಎತ್ತ ಅಂತ ನೋಡಿದಾಗ ಆ ದೇವಸ್ಥಾನಕ್ಕೆ ಕೊರೋನಾ ಟೈಮಲ್ಲಿ, ಕೊರೋನಾ ಆದಾದ್ಮೇಲೆ, ಕೊರೋನಾ ಆದಮೇಲೆ 2000ನಲ್ಲಿ ಕೊರೋನಾ, 18ನಲ್ಲಿ ಕೊರೋನಾ, 2 ಕೊರೋನಾ ವೇವಲ್ಲಿ ಆ ಟೈಮಲ್ಲಿ ಈ ಪೀರಿಯಡ್ ಆಗಿದ್ದು. ಸೊ ಅದಾದಮೇಲೆ ನಮಗೊಬ್ಬರು ಅದೇ ಹೇಳಿದ್ನಲ್ಲ, ತಮಿಳ್ನಾಡಲ್ಲಿ ಒಬ್ಬರಿದ್ರು, ಅವರು ಜಗನ್ ಅಂತ ಅವ್ರ ಹೆಸರು. ಅವ್ರು ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಈ ತಾಯಿನ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಈ ದೇವಸ್ಥಾನ ಒಂದು ಕ್ಷೇತ್ರವಾಗುತ್ತೆ, ಇಡೀ ನಿಮ್ಮ ಕರ್ನಾಟಕಕ್ಕೆ ಒಂದು ಕ್ಷೇತ್ರ ಆಗುತ್ತೆ ಅಂತ ಹೇಳಿದವರು ಅವರು. ಅವ್ರು ಹೇಳಿದ ಆ ಮಾರ್ಗದಲ್ಲೇ ನಾವೇನು ಮಾಡಿದ್ವಿ, ಆ ತಾಯಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂದಾದ್ವಿ. ಆವಾಗಲೇ ನಾವು 2001ನಲ್ಲಿ ಆ ತಾಯಿನ ನಾವು ವಿಗ್ರಹ ಮಾಡೋದಕ್ಕೆ ನಾವು ಆರ್ಡ್ರ್ ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ ತಾಯಿ ಬಂದು ಒಂದು 3 ತಿಂಗಳಲ್ಲಿ ಬಂತು. ಆ ತಾಯಿ ಬಂದು ನಾವು ತೊಗೊಂಬಂದ್ವಿ, ದೇವಸ್ಥಾನದಲ್ಲಿ ಇಟ್ವಿ. ದೇವಸ್ಥಾನದಲ್ಲಿ ಇಟ್ಟಾದಮೇಲೆ ಆ ತಾಯಿ ಸುಮಾರು ಒಂದು 9 ತಿಂಗಳು ನೀರಲ್ಲಿಟ್ಟಿದ್ವಿ. 9 ತಿಂಗಳು ಒಂದು ಟ್ಯಾಂಕ್ ಥರ ಮಾಡಿ, ಜಲವಾಸಿನಿ ಅಂತಲೂ ಕರೀತಾರಲ್ಲ. ಹೌದು, 9 ತಿಂಗಳು ಟ್ಯಾಂಕಲ್ಲೇ ಇತ್ತು. ನಾವು ಟ್ಯಾಂಕ್ ಕಟ್ಟಿಸಿ ಆ ತಾಯಿನ ಅದರಲ್ಲಿ ಇಟ್ಟು ಶಾಸ್ತ್ರೋಕ್ತವಾಗಿ ಆ ತಾಯಿಗೆ ಏನೇನು ಮಾಡಬೇಕು ಎಲ್ಲ ಮಾಡಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಅದನ್ನು ನೀರಲ್ಲಿ ಇಟ್ಟು ಇದು ಮಾಡಿದ್ವಿ. ಆ ತಾಯಿ ಅವಳಿಗೆ ಹೆಂಗೆ ಬೇಕೋ ಆ ಥರ ದೇವಸ್ಥಾನನ ರೆಡಿ ಮಾಡಿಕೊಂಡು